ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ಮಂಗಳವಾರ ರಾತ್ರಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಇವಾಗ ನಾನು ಲಿವರ್ ಫ್ರೈ ಮಾಡ್ತಾಯಿದ್ದೆ. ಅದು ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸರಿನಾ? ಬನ್ನಿ ಇವಾಗ ರೆಸಿಪಿ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಾನಿವುದು ಅರ್ಧ kg ಲಿವರ್ ತೊಗೊಂಡಿದ್ದೀನಿ. ಬರೀ ಒಂಥರ ಗಟ್ಟಿ ಥರ ಇರುತ್ತಲ್ವ, ಅದೆಲ್ಲ ಸಾಫ್ಟಾಗಿರುತ್ತೆ. ಅದು ಒಂದು ಟೀ ಸ್ಪೂನ್ ಸೋಂಪು, ಒಂದು 4 ಲವಂಗ, ಚಕ್ಕೆ 1 ಇಂಚು, 1 ಇಂಚು ಶುಂಠಿ, ಎರಡು ಸ್ಪೂನ್ ಕಾಯಿ ತುರಿ, 1 ಅಡಿ ಕೊತ್ತಂಬರಿ ಸೊಪ್ಪು, ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಟೊಮೊಟೊ, 1 ಈರುಳ್ಳಿ. ಇಷ್ಟೇ. ಇದು ಇವಾಗ ಎಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ಆಪ್ಷನಲ್ ಆಗಿ ಸ್ವಲ್ಪ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಗ್ರೇವಿ ಏನು ಸ್ವಲ್ಪನೇ ಬೇಕು ಅಂಥೇಳಿ ಅಷ್ಟೇ ತೊಗೊಂಡಿದ್ದೀನಿ. ಅದೆಲ್ಲ ಮಿಕ್ಸಿ ಮಾಡಿಕೊಂಡೆ. ಅದು ಅಂದರೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಲ್ವ, ಅಷ್ಟೇ. ಅದಕ್ಕೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಮರ್ತೋಗ್ಬಿಟ್ಟಿದ್ದೆ ಫ್ರೆಂಡ್ಸ್. ನಾನು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಮರ್ತೋಗ್ಬಿಟ್ಟೆ ನಾನು ಅದು ಹಾಕೋದು. ಆಮೇಲೆ ಹಾಕ್ಕೊಂಡೆ, ಆಮೇಲೆ ತೋರಿಸ್ತೀನಿ. ಆಮೇಲೆ ಹಾಕ್ಕೊಂಡೆ ನಾನು. ನೀವೇನೋ ಹಾಕ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಎಣ್ಣೆ ಕಾದ್ಮೇಲೆ ಇದು ಚೆನ್ನಾಗಿ ಲಿವರ್ ತೊಳ್ಕೊಂಡಿರ್ತೀವಲ್ವ, ಅದೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಲಿವರ್ ಏನು ಗೊತ್ತಾ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಹೊತ್ತಾಗುತ್ತೆ. ಗಲೀಜು ಜಾಸ್ತಿ ಇದ್ದರೆ ಅಂತೂ ಅದ್ರಲ್ಲಿ ಬ್ಲ್ಯಾಕ್ ಇರುತ್ತಲ್ವ, ಅದೆಲ್ಲ ಹಾಕ್ಬಿಟ್ರೆ, ಬ್ಲಡ್ ಇರುತ್ತಲ್ವ, ಅದೆಲ್ಲ ಹಾಕ್ಬಿಟ್ರೆ ಸಖತ್ತು ಕಹಿ ಆಗಿಬಿಡುತ್ತೆ. ಹಾಗಾಗಿ ತುಂಬ ಕ್ಲೀನ್ ಮಾಡಬೇಕು. ನಾನು ಕ್ಲೀನೆಲ್ಲ ಮಾಡಿ ಆಮೇಲೆ 1 ಅವರ್ ಆಯಿತು. ಅದು 1 ಅವರ್ ಕ್ಲೀನ್ ಮಾಡಿದ್ದೀನಿ ನಿಜ ಹೇಳಬೇಕಾದ್ರೆ. ಅದೆಲ್ಲ ಇವಾಗ ತುಂಬ ಕ್ಲೀನಾಗಿ ಮಾಡಿಕೊಂಡು ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಇವಾಗ ಲಿವರ್ ಹಾಕ್ಕೊಂಡ್ಮೇಲೆ ಮಾಮೂಲಿ ಎಲ್ಲರಿಗೂ ಗೊತ್ತಿದ್ದಿದೆ, ನಾನ್ ವೆಜ್ ಹಾಕೊಂಡ್ಮೇಲೆ ಅರಿಶಿನ ಹಾಕ್ಕೋತೀವಿ. ಇದೆಲ್ಲ ಅರಿಶಿನ ಹಾಕ್ಕೊಂಡು ಇವಾಗ ಹಾಗೆ ಎಲ್ಲನೂ ಎತ್ತಿಡ್ತಾ ಇರ್ತೀನಿ. ಅಂದರೆ ಏನೇನು ತೊಗೋತೀನಲ್ವ, ಇವಾಗ ಅದು ಮಸಾಲೆ ಡಬ್ಬದಲ್ಲಿ ಏನು ಬೇಡ ಅಂಥೇಳಿ ಹಂಗೇ ಮತ್ತೇ ಎತ್ತಿಡ್ತಾ ಇದ್ದೆ. ಇದು ಇವಾಗ ಸ್ವಲ್ಪ ಲಿವರು ಫ್ರೈ ಆಗಲಿ. ಅದೇನು ಬೇಗ ಬೆಂದ್ಬಿಡುತ್ತೆ. ಒಂಥರ ಗಟ್ಟಿ ಇರುತ್ತಲ್ವ, ಅದು ಬೇಗ ಬೇಯಲ್ಲ. ಅದು ಕುಕ್ಕರ್ಗೆ ವಿಸಲ್ ಹಾಕಬೇಕು. 2-3 ವಿಸಲ್ ಹಾಕಿದ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ, ಇಲ್ಲಾಂದರೆ ಬೇಯಲ್ಲ. ಹಾಗಾಗಿ ಅದು ಫ್ರೈಗೆ ಇಟ್ಬಿಟ್ಟು ಇವಾಗ ನಾನು ಮಿಕ್ಸಿ ಅರ್ಧ ಮಾಡಿದ್ದೆ. ಹಾಗಾಗಿ ಮತ್ತೆ ನಾನು 1-2 ಮೆಣಸಿನ್ಕಾಯಿ ಹಾಕ್ಕೊಂಡೆ. ನಿಮಗೆ ಖಾರಕ್ಕೆ ಎಷ್ಟು ತಕ್ಕಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಇವಾಗ ಇದು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಆದಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಆಗಲ್ಲ ಅಂದರೆ ನೀವು ಒಣಮೆಣ್ಸಿನ್ಕಾಯಿನಾದರೂ ಹಾಕ್ಕೊಂಡು ಮಾಡಿ, ಅಷ್ಟೇ. ಇವಾಗ ಇದು ಮಿಕ್ಸಿ ಎಲ್ಲ ಅದ್ರ ಪಾಡಿಗೆ ಅದು ಮಿಕ್ಸಿ ಆಗ್ತಾಯಿತ್ತಾ. ಇವಾಗ ಇದರಲ್ಲಿ ನಾನು ಉಪ್ಪು ಹಾಕ್ಕೊಂಡಿದ್ದಕ್ಕಿಲ್ಲಲ್ವ, ಉಪ್ಪು ಹಾಕ್ಕೊಂಡೆ. ಆಮೇಲೆ ನಿಮ್ಮ ಮನೇಲಿ ಪುದೀನ ಸೊಪ್ಪಿದ್ದರೆ ಪುದೀನ ಸೊಪ್ಪು ಹಾಕ್ಕೊಳ್ಳಿ, ಅದು ಚೆನ್ನಾಗಿ ಟೇಸ್ಟ್ ಇರುತ್ತೆ. ನಿಜವಾಗ್ಲೂ ಅದು ಸಖತ್ತಾಗಿರುತ್ತೆ. ನಮ್ಮ ಮನೇಲಿ ಇದಕ್ಕಿಲ್ಲ, ಹಾಗಾಗಿ ಸ್ಕಿಪ್ ಮಾಡಿಕೊಂಡೆ ಅದೊಂದು. ಆಮೇಲೆ ಕಸ್ತೂರಿ ಮೆಥಿ ನಿಮ್ಮ ಆಪ್ಷನಲ್ಲು ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ನನಗೆ ಎಂಥ ಹ್ಯಾಬಿಟ್ ಅಂದರೆ ಲಿವರು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇದು ಮಾಡಿರ್ತೀನಿ. ಹಾಗೂ ನಾನು ಮತ್ತೆ ಇದೇನಾ ಬ್ಲ್ಯಾಕ್ ಇದೇನಾ ಏನಿದೆ ಅಂತ ನೋಡ್ತಾ ಇರ್ತೀನಿ. ಅದರಲ್ಲಿ ಏನೂ ಇರೋಲ್ಲ, ಅದನ್ನು ನೋಡ್ತಾ ಇದ್ದೆ. ಅದು ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿತ್ತು. ಅದರಲ್ಲೆಲ್ಲ ನೀರು ಬಿಡ್ಕೊಂಡಿರುತ್ತೆ. ಅದು ನೀರೆಲ್ಲ ಚೆನ್ನಾಗಿ ಕುದಿಬೇಕು. ಕುದ್ದಿದ್ಮೇಲೆ ಇವಾಗ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ವ, ಅದೆಲ್ಲ ಮಸಾಲೆ ಅಂದರೆ ನಾನು ಹುರಿದಿಲ್ಕಿಲ್ಲ, ಹಸಿ ಹಂಗೆ ಇತ್ತಲ್ವ. ಹಾಗಾಗಿ ಇವಾಗ ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ನಾನೇನು ಕುಕ್ಕರ್ ಹಾಕಿಲ್ಲ, ವಿಶಲು ಹೊಡ್ಸಲ್ಲ, ಜಸ್ಟ್ ಬಾಣಲೆದಲ್ಲಿ ಹಾಕಿರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ಟೈಮಲ್ಲಿ ನೀವು ಸ್ವಲ್ಪ ತೀರಿಸ್ಬಿಟ್ಟು ಉಪ್ಪು ಹಾಕ್ಕೊಂಡು ನೋಡಿ. ಟೇಸ್ಟಿ ಯಾವ ಉಪ್ಪು ಬೇಕಾದ್ರೆ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಮತ್ತೆ ಖಾರ ಬೇಕು ಅಂದರೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ನಾನು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿಲ್ಲ, ನನ್ನ ಮಗ ತಿನ್ನೋದ್ರಿಂದ ಸ್ವಲ್ಪ ಖಾರ ಕಡಿಮೆನೇ. ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ, ಟೇಸ್ಟಿಗೆ ಅಂತೇಳಿ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಇದೆಷ್ಟಿತ್ತು ಅಂದರೆ 1 ಸ್ಪೂನ್ ಇತ್ತು ಅಷ್ಟೇ. ಅಂದರೆ ಅದು ಪಾಕೆಟು ಖಾಲಿಯಾಗಿ ಬಂದಿತ್ತು. ಹಾಗಾಗಿ ನಾನು ಅದಿತ್ತಲ್ವ ಎಷ್ಟು ದಿವಸದಿಂದ ಇಟ್ಕೊಂಡಿದ್ದೀನಿ ಅಂಥೇಳಿ ಅದು ಮಿಕ್ಸು ಮಾಡಿಕೊಂಡೆ ಅಷ್ಟೇ.
ಇದಕ್ಕೆ ನಿಮಗೆ ಇನ್ನು ಏನಾದರೂ ಬೇಕಾದರೆ ನಿಮಗೆ ನಿಮ್ಮ ಖಾರ ತಕ್ಕಂಗೆ ಮಸಾಲೆ ಎಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಮಸಾಲೆ ಎಲ್ಲ ಹಾಕ್ಕೊಂಡು ಮಾಡಿದ್ದೀನಿ, ಇಷ್ಟೇ ಸಿಂಪಲ್ಲಾಗಿ. ಇವಾಗ ಇದಕ್ಕೆ ನಾನು ನೀರು ಹಾಕ್ಕೋಬೇಕಲ್ವ, ಹಾಗಾಗಿ ಮಿಕ್ಸಿ ಜಾರಲ್ಲಿ ಇರೋದೆಲ್ಲ ನೀರು ಹಾಕಿದೆ. ನೋಡಿ ಫ್ರೆಂಡ್ಸ್, ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ಇನ್ನೂ ಕುದ್ದಿದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಇವಾಗ ಇದು ಕುದೀಲಿ, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತಿನ ಊಟ ಇದು ಬಂದುಬಿಟ್ಟು ಅಕ್ಕಿ ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ರೊಟ್ಟಿ ಹಾಕಿದ್ದೆ, ಸೌರ ರೊಟ್ಟಿದು. ಇದು ರೊಟ್ಟಿ, ಇದು ಲಿವರ್ ಫ್ರೈ, ಆಮೇಲೆ ಸ್ವಲ್ಪ ಮ್ಯಾಂಗೋ. ಸ್ವಲ್ಪನೇ ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ತಿನ್ನಲ್ಲ, ಹಾಗಾಗಿ 2 ರೊಟ್ಟಿ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಊಟ ಮಾಡೋಣ. ಫ್ರೆಂಡ್ಸ್, ಇದು ನಾನು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ ದಿವಸ ನನಗೆ ಊಟ ಎಲ್ಲ ಮಾಡೋದಷ್ಟೇ ವ್ಲಾಗ್ ಮತ್ತೆ ಮಾಡಿದ್ದು. ಅದ್ರ ಮುಂದೆ ನಾನು ಮತ್ತೆ ವ್ಲಾಗ್ ಏನೂ ಮಾಡಿಲ್ಲ, ಹಾಗಾಗಿ ಇವತ್ತು ಬೆಳಗ್ಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಪೂರಿ ಮತ್ತು ತಿಂಡಿಗೆ ಬಂದುಬಿಟ್ಟು ಪೂರಿ ಮತ್ತು ಪನ್ನೀರ್ ಕರಿ ಮಾಡ್ತಾಯಿದ್ದೆ. ಅದು ಯಾವ ಥರ ಮಾಡ್ತೀನಿ ಅಂಥೇಳಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತಾಯಿದ್ದೀನಿ. ಮರ್ತೋಗ್ಬಿಟ್ಟಿದ್ದೆ, ಆಮೇಲೆ ನಾನು ವೀಡಿಯೋ ಆನ್ ಮಾಡಿಕೊಂಡೆ, ಹಾಗೆ ಹೇಳ್ತೀನಿ ನೋಡಿ. ಸ್ವಲ್ಪ ಎಣ್ಣೆ, 1 ಗಡ್ಡೆ ಈರುಳ್ಳಿ, ಒಂದು 4 ಹೆಂಚಲು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 4 ಚಕ್ಕೆ, ಒಂದು ಇಂಚು ಲವಂಗ, ಒಂದು ಇಂಚು ಚಕ್ಕೆ, 4 ಲವಂಗ, ಆಮೇಲೆ 4ರಿಂದ ಇದು ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಟೊಮೊಟೊ, ಒಂದು ಸ್ವಲ್ಪ ಕಸಕಸೆ ಹಾಕ್ಕೊಂಡಿದ್ದೀನಿ. ಆಮೇಲೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಕಾಯಿ ತುರಿ ಹಾಕ್ಕೊಳ್ಳೋದಿಲ್ಲ, ಹಾಗಾಗಿ ಒಂದು ಸ್ವಲ್ಪ ತಿಕ್ನೆಸ್ಗೆ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಪನ್ನೀರ್ ಕರಿಗೆ ಒಂದು ಸ್ವಲ್ಪ ಟೇಸ್ಟ್ ಬರಬೇಕಂದ್ರೆ ನೀವು ಇದು ಹಾಕಲೇಬೇಕು, ಗೋಡಂಬಿ ಹಾಕಲೇಬೇಕು. ಗೋಡಂಬಿ ಇಲ್ದ ಆಪ್ಷನಲ್ ಇಲ್ಲ. ಗೋಡಂಬಿ ಇಲ್ದ ಕಡಲೆ ಬೀಜ ಹಾಕ್ತಾರೆ, ಅದು ನಾನು ಹಾಕ್ಬಿಟ್ಟು ನೋಡಿಲ್ಲ, ಮಾಡಿದೆ, ಶೇರ್ ಮಾಡ್ತೀನಿ, ಸರಿನಾ. ಇವಾಗ ಅದೆಲ್ಲ ತೆಗ್ದು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಹಸಿ ಬಟಾಣಿ ಮತ್ತು ಸಣ್ಣಕ್ಕೆ ಹೆಚ್ಚಿರುವಂತಹ ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದು ಇಷ್ಟು ಚೆನ್ನಾಗಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಯಾಕಂದರೆ ಹಸಿದಿತ್ತಲ್ವ ಬಟಾಣಿ, ನೆನೆಸಿದ್ದೆ ನಾನು. ಇದು ಅಂದರೆ ಒಣ ಬಟಾಣಿ ನೆನೆಸ್ಬಿಟ್ಟು ಇಟ್ಕೊಂಡಿದ್ದು, ಹಾಗಾಗಿ ಇದು ಸ್ವಲ್ಪ ಫ್ರೈ ಆಗಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ನಾನು ಕುಕ್ಕರಲ್ಲಿ ವಿಷಲ್ ಹೊಡ್ಸಿಲ್ಲ, ಹಾಗೆ ಡೈರೆಕ್ಟಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಆಪ್ಷನಲ್ಲು, ನೀವು ಬೆಣ್ಣೆನಾದರೂ ಹಾಕ್ಕೋಬೋದು, ತುಪ್ಪನಾದರೂ ಹಾಕ್ಕೋಬೋದು. ನಾನು ಜಸ್ಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬೆಣ್ಣೆ ತರೋದು ಮರ್ತೋಗ್ಬಿಟ್ಟಿದ್ದೆ, ನಾನು ಬೆಣ್ಣೆನೇ ಹಾಕೋದು ಮರ್ತೋಗ್ಬಿಟ್ಟಿದ್ದೀನಿ, ಬಟರ್ ತರೋದು, ಹಾಗಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಇವಾಗ ನಾನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಎಣ್ಣೆದಲ್ಲೇ. ಒಂದು ಕಾಲು ಭಾಗ ಅಂದರೆ 120% ಆದರೂ ಬೇಯಬೇಕಲ್ವ, ಹಾಗಾಗಿ ಇದು ಇವಾಗ ನಾನು 1-2 ನಿಮಿಷ ಮುಚ್ಚಿಟ್ಕೋತೀನಿ, ಯಾಕಂದರೆ ರೋಸ್ಟ್ ಆಗಲಿ, ಅಷ್ಟು ತನಕ ಮಸಾಲೆ ಎಲ್ಲ ರುಬ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಮುಚ್ಚಿಟ್ಟಿದ್ದೆ ನಾನು, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಆಲೂಗಡ್ಡೆ ಎಲ್ಲ ಈ ಥರ ಕ್ರಿಸ್ಪಿನಾಗಿ ಆಗಬೇಕು. ಆಲೂಗಡ್ಡೆ 3/4% ಬೆಂದ್ಬಿಡುತ್ತೆ, ಕ್ರಿಸ್ಪಿನೆಸ್ ಆಗುತ್ತೆ, ಆಯಿಲಲ್ಲಿ ಫ್ರೈ ಆಗುತ್ತೆ. ಬಟಾಣಿನೂ ಬೆಂದ್ಬಿಟ್ಟಿತ್ತು, ಸಾಕು ಇವಾಗ ಇಷ್ಟು ಅಂಥೇಳಿ ಇವಾಗ ನಾನು ಇದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಲ್ವ ಮಸಾಲೆ ಎಲ್ಲ, ಇದಕ್ಕೆ ಇವಾಗ ಸೇರಿಸ್ಕೊತೀನಿ, ಅಂದರೆ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇಷ್ಟು ಮಸಾಲೆಗೆ ಇಷ್ಟೆಲ್ಲ ಗ್ರೇವಿ ಆಗುತ್ತಲ್ವ, ಯಾಕಂದರೆ ಸ್ವಲ್ಪ ಕಸಕಸೆ ಆಮೇಲೆ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಈರುಳ್ಳಿನೂ ಹಾಕ್ಕೊಂಡಿದ್ದೀನಲ್ವ, ಹಾಗಾಗಿ ಒಂದು ಸ್ವಲ್ಪ ತಿಕ್ನೆಸ್ ಆಗುತ್ತೆ. ಇವಾಗ ಬಂದುಬಿಟ್ಟು ನಾನು ನನಗೆ ಅಂದರೆ ರೋಸ್ಟ್ ಮಾಡಿ ಇಟ್ಕೊಂಡಿರೋದ್ರಿಂದ ತುಂಬ ಹೊತ್ತೇನೋ ರೋಸ್ಟ್ ಮಾಡೋದು ಬೇಕಾಗಿಲ್ಲ. ನೋಡಿ ಈ ಥರ ರೋಸ್ಟ್ ಮಾಡ್ತಾ ಅದೇನೇ ಮೇಲೆ ಆಯಿಲ್ ಬಿಡುತ್ತಲ್ವ, ಅಷ್ಟೋ ತನಕ ಆದರೆ ಸಾಕು. ಇವಾಗ ನನಗೆ ಇದರಲ್ಲಿ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೋತೀನಿ, ಯಾಕಂದ್ರೆ ಬಟಾಣಿ ಬೇಯಬೇಕು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಮುಚ್ಚಿಟ್ಕೊಳ್ತೀನಿ. ಅಂದರೆ ಒಂದು 20% ಅಷ್ಟೇ ಬೆಂದಿತ್ತು ಬಟಾಣಿ, ಜಾಸ್ತಿ ಬೆಂದಿರಲ್ಲ, ಹಾಗಾಗಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇದು ಇವಾಗ ಮುಚ್ಚಿಟ್ಬಿಡ್ತೀನಿ. ಕುದಿ ಬಂದರೆ ಇದಕ್ಕೆ ಉಪ್ಪು ಹೇಳೋದೇ ಮರ್ತೋದೆ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಉಪ್ಪು ಹಾಕ್ಕೊಂಡು ಇವಾಗ ಇದು ಚೆನ್ನಾಗಿ ಕುದಿಸ್ತೀನಿ. ಒಂದು ಸ್ವಲ್ಪ ಅರಿಶಿನ, ಉಪ್ಪು, ಅರಿಶಿನ, ಆಮೇಲೆ ನಿಮ್ಮ ಮನೇಲಿ ಕಸ್ತೂರಿ ಮೆಥಿ ಇದ್ದರೆ ರೋಸ್ಟ್ ಮಾಡಿಬಿಟ್ಟು ಕಸ್ತೂರಿ ಮೆಥಿ ಹಾಕ್ಕೊಳ್ಳಿ. ನಮ್ಮ ಮನೇಲಿತ್ತು, ನಾನು ಮರ್ತೋಗ್ಬಿಟ್ಟಿದ್ದೆ, ಹಾಗಾಗಿ ಹಾಕಲಿಲ್ಲ. ಜಸ್ಟ್ ಇವಾಗ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು ಇವಾಗ ಚೆನ್ನಾಗಿ ಕುದಿಸ್ಬೇಕು, ಚೆನ್ನಾಗಿ ಕುದಿಬೇಕು. ಕುದ್ದಿದ ಮೇಲೆ ಇದಕ್ಕೆ ನಾನು ಚಿಕ್ಕ ಟೂಬು ಕಟ್ ಮಾಡಿ ಇಟ್ಕೊಂಡಿದ್ದೆ,
ಪನ್ನೀರು ನಾನು ರೋಸ್ಟ್ ಮಾಡಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ರೋಸ್ಟ್ ಮಾಡಿದ್ರೆ ಏನು ಗೊತ್ತಾ, ಒಂದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನಾನು ರೋಸ್ಟ್ ಮಾಡಲ್ಲ, ಇದಕ್ಕೆಲ್ಲ ಕರಿಗೆಲ್ಲ ರೋಸ್ಟ್ ಮಾಡಲ್ಲ. ಇನ್ನು ಬೇರೆ ಥರ ಏನಾದರೂ ಮಾಡ್ತಾಯಿದ್ರೆ, ಸ್ಯಾಂಡ್ವಿಚ್ ಏನಾದರೂ ಮಾಡ್ತಾಯಿದ್ರೆ ಅದಕ್ಕೆಲ್ಲ ರೋಸ್ಟ್ ಮಾಡ್ತೀನಿ. ಇದಕ್ಕೆಲ್ಲ ರೋಸ್ಟ್ ಮಾಡಿಲ್ಲ. ಇವಾಗ ನಾನು ಇಟ್ಬಿಡ್ತೀನಿ. ಮುಚ್ಚಿಟ್ಬಿಟ್ಟು ಪೂರಿ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಪೂರಿ ಮತ್ತು ಪನ್ನೀರ್ ಕರಿ ರೆಡಿ ಆಯಿತು. ಪೂರಿ ಎಲ್ಲ ಮಾಡ್ಕೊಂಡಿದ್ನಲ್ಲ, ಇವಾಗ ನನ್ನ ಮಗಳಿಗೆ ತಿಂಡಿ ಕೊಡ್ತಾಯಿದ್ದೀನಿ. ಅವಳಿಗೆ ಇದು ತಿಂಡಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಅದು ಮಾಡಲ್ಲ, ಅಪರೂಪಕ್ಕೆ ಯಾವಾಗಾದರೂ ಒಂದು ದಿವಸ ಮಾಡ್ತೀನಿ. ಇಷ್ಟು ನನ್ನ ಹಸ್ಬೆಂಡ್ಗೆ ಅಂಥೇಳಿ ಮಾಡಿಟ್ಕೊಂಡೆ. ಫ್ರೆಂಡ್ಸ್, ಇವಾಗ ನನ್ನ ತಿಂಡಿ ಎಲ್ಲ ಆಯಿತು. ನಾನು ಪೂರಿ ತಿಂದಿಲ್ಲ, ಚಪಾತಿ ತಿಂದ್ಕೊಂಡೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ. ನಾನು ಫ್ರೆಶ್ ಅಪ್ ಎಲ್ಲ ಬಂದೆ, ಸಿಂಪಲ್ಲಾಗಿತ್ತು. ನಿನ್ನೆದು ಮತ್ತು ಇವತ್ತಿನ ವ್ಲಾಗ್ ಇತ್ತು, ಏನು ಮಾತಾಡೋಕ್ಕಾಗಿಲ್ಲ, ಜಸ್ಟ್ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಷ್ಟೇ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ. ನಾಳೆ ವ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.